ಅಮ್ಮ, ಸಿಟ್ಟಿನ ಕೈಗೆ ಬುದ್ಧಿ ಕೊಟ್ಟಾಗ ಮನುಷ್ಯ ಯೋಚನೆ ಮಾಡೋ ಶಕ್ತಿನ ಕಳ್ಕೋತಾನಂತೆ. ಇವತ್ತದ್ರ ಅನುಭವ ನಮ್ಗಾಯ್ತು. ಪ್ಲೀಸ್ ಮಾಮ್, ನಮ್ಮನ್ನ ಕ್ಷಮಿಸ್ಬಿಡಿ. ವಿರಾಟ್, ಅಥರ್ವ, ಇನ್ಮೇಲೆ ನೀವು ನಿಮ್ಮ ತಾಯಿ ಹೇಳಿದಾಗೆ ಕೇಳಿಕೊಂಡು ಈ ಸಾಮ್ರಾಜ್ಯನ ನೀವೇ ಮುಂದ್ಗಡೆ ತಗೊಂಡು ಹೋಗಬೇಕು. ಮಾಮ್, ನೀನು ಹೀಗೆ ಸೈಲೆಂಟ್ ಆಗಿದ್ರೆ ನಿನ್ನನ್ನು ಎದುರಿಸೋ ಶಕ್ತಿ ನಮ್ಗೆ ಯಾರಿಗೂ ಇಲ್ಲ. ಪ್ಲೀಸ್ ಮಾತಾಡು. ಅಮ್ಮ ಮಾತಾಡಮ್ಮ. ಮನೇಲಿ ಈ ಥರ ಪ್ರಾಬ್ಲಮ್ಸ್ ಇದ್ದಾಗ ಅದರಿಂದ ಹೊರಗಡೆ ಬರೋಕ್ಕೆ ಟೈಮ್ ಆಗುತ್ತೆ. ಆದರೆ ಅಮ್ಮನಿಗೆ ನಮ್ಮ ಮೇಲೆ ಕೋಪ. ನೋಡಿ, ಕೋಪ ಕಮ್ಮಿ ಆಗಿದ್ದಕ್ಕೆ ನಿಮ್ಮಿಬ್ಬರನ್ನ ಒಳಗಡೆ ಬರಕ್ಕೆ ಹೇಳಿದ್ದು. ನಿಧಾನವಾಗೆಲ್ಲ ಸರಿ ಹೋಗುತ್ತೆ. ನೀವಿಬ್ರು ಸಮಾಧಾನವಾಗಿರಿ. ನಾಳೆ ಬೆಳಗ್ಗೆ ಹುಟ್ಟೋ ಸೂರ್ಯ ನಿಮ್ಮ ಲೈಫ್ನಲ್ಲಿ ಹೊಸ ಒಂದು ತಿರುವು ತರ್ತಾನೆ. ನೀವಿಬ್ರು ನನ್ನ ಮಕ್ಕಳು. ನಿಮಗೋಸ್ಕರ, ನಿಮ್ಮ ಸಂತೋಷಕ್ಕೋಸ್ಕರ ನನ್ನ ಜೀವನದಲ್ಲಿ ಎಷ್ಟೊಂದು ಬಿಟ್ಕೊಟ್ಟಿದ್ದೀನಿ. ಈಗ ನಿಮ್ಮ ಪ್ರೀತಿಗೋಸ್ಕರ ನನ್ನ ಹಠ, ನನ್ನ ಕೋಪನ ಬಿಡೋದು ನನ್ಗೆ ಅಷ್ಟೊಂದು ದೊಡ್ಡ ವಿಷಯ ಅನ್ನಿಸ್ತಾ ಇಲ್ಲ. ಸರಿ, ಒಳಗಡೆ ಹೋಗಿ ಹೋಗಿ. ಥ್ಯಾಂಕ್ ಯು ಮಾಮ್. ಥ್ಯಾಂಕ್ ಯು ಮಾಮ್. ಥ್ಯಾಂಕ್ಸ್ ಅತ್ತೆ. ಡ್ಯಾಡ್, ಥ್ಯಾಂಕ್ ಯು. ನಾನು ಹೊರಡ್ತೇನಮ್ಮ. ಬಾಯ್.